ಸೊ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಫೀಚರ್ಸ್ ಇಂದ ಅಪ್ಡೇಟ್ ಕೊಡ್ತೀನಿ. ಫೀಚರ್ಸ್ ಇನ್ ಕತೆಗಳೆಲ್ಲ ಏನಾಗಿದೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಗುರು ನಮಸ್ಕಾರ, ನಿಮ್ಮೆಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪಟಾಪಟ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಬೇಗ ನಾವು 5000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಬೇಕು. ಇವತ್ತಿನ ವಿಡಿಯೋದಲ್ಲಿ ಒಂದ್ ಸ್ವಲ್ಪ ಚಿಕ್ಕದಾಗಿ ಒಂದ್ ಸ್ವಲ್ಪ ಫೀಚರ್ಸ್ ಇಂದ ಅಪ್ಡೇಟ್ ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಮೊದ್ಲಿಗೆ ನಾವು ಈ ಒಂದು ಔಟ್ಡೋರ್ ಪಾಯಿಂಟ್ ಇಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಪ್ಲಾಂಟ್ಸ್ ಎಲ್ಲ ಸಖತ್ತಾಗಿ ಬೆಳ್ಕೊಂಡಿದೆ ಸನ್ಲೈಟ್ ಎಲ್ಲ ಬೀಳೋದ್ರಿಂದ. ಈ ಒಂದು ಟ್ಯಾಂಕ್ ಸೆಟಪ್ ಅಲ್ಲಿ ನೋಡಿದ್ರೆ ಫುಲ್ ಆಗಿ ಆರೆಂಜ್ ಕಲರ್ ಫಿಶಸ್ ಕಾಣುತ್ತೆ. ಇದರಲ್ಲಿ ಪ್ಲಾಟಿಸ್ ಮತ್ತೆ ಸಾಲ್ಟ್ ಎಂದು ಫುಲ್ ಗ್ಯಾಂಗ್ ಇದೆ, ನೋಡ್ತಾ ಇರ್ಬೋದು. ಈ ಟ್ಯಾಂಕ್ ಅಲ್ಲಿ ಮೋಲಿ ಫಿಶಸ್ ಕೂಡ ಇತ್ತು, ಬಟ್ ಅದು ಹೆವಿ ರೈನ್ ಅಲ್ಲಿ ಹೋಗ್ಬಿಡ್ತು. ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಆಗಿ ಆರೆಂಜ್ ಕಲರ್ ಬರೀ ಪ್ಲಾಟಿಸ್ ಮತ್ತೆ ಸಾಲ್ಟ್ ಅಲ್ಲಿ ಇದೆ. ಇಲ್ಲಿ ಇವಾಗ ಫುಡ್ ಹಾಕ್ತೀನಿ, ಎಲ್ಲ ಫಿಶಸ್ ಬರುತ್ತೆ, ನೀವು ನೋಡ್ಬೋದು. ಮತ್ತೆ ಈ ಟ್ಯಾಂಕ್ ನಾನು ಜಾಸ್ತಿ ಏನು ಮೇಂಟೈನ್ ಮಾಡಲ್ಲ, ವಾಟರ್ ಕೂಡ ಅಷ್ಟೇ ಚೇಂಜ್ ಎಲ್ಲ ಮಾಡಲ್ಲ. ಪ್ಲಾಂಟ್ಸ್ ಎಲ್ಲ ಇರೋದ್ರಿಂದ ವಾಟರ್ ಫುಲ್ ಕ್ಲಿಸ್ಟರ್ ಕ್ಲಿಯರ್ ಇರುತ್ತೆ, ನೀವು ನೋಡ್ತಾ ಇರ್ಬೋದು ಫಿಶಸ್ ಎಲ್ಲ ಯಾವ ತರ ಕಾಣ್ತಾ ಇದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಈ ಟ್ಯಾಂಕಿಗೆ ಒಂದು 2 ರಿಂದ 3 ಪೇರೆಂಟ್ ಫಿಶಸ್ ತಂದ್ಬಿಟ್ಟಿದೆ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು 50+ ಬೇಬೀಸ್ ಪೇರೆಂಟ್ಸ್ ಎಲ್ಲ ಈ ಟ್ಯಾಂಕ್ ಅಲ್ಲಿ ಇದೆ. ಹಾಗೆ ಒಂದ್ ಸ್ವಲ್ಪ ಟೈಮ್ ಹಿಂದೆ ಕಲೆಕ್ಟ್ ಕೂಡ ಮಾಡಿದ್ದೆ ಒಂದ್ ಸ್ವಲ್ಪ ಬೇಬೀಸ್ ನ, ಅದ್ರದ್ದು ವಿಡಿಯೋ ಎಲ್ಲ ಹಾಕಿದ್ದೆ, ಸುಮಾರು ಜನ ನೋಡಿರ್ತೀರಾ. ಇವಾಗ ನೋಡ್ತಾ ಇರೋದು ಈ ಬೇಬಿ ಕ್ರೇಫಿಶ್ ಗಳು. ಇದನ್ನ ನಾವು ಇವತ್ತು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಬೇರೆ ಟ್ಯಾಂಕಿಗೆ. ಫಸ್ಟ್ ಈ ಕಲ್ಲನ್ನ ತಕೊಂತೀನಿ. ಇದರಲ್ಲೊಂದು ಟೋಟಲ್ 10 ರಿಂದ 12 ಪೀಸಸ್ ಕ್ರೇಫಿಶ್ ಇನ್ ಬೇಬೀಸ್ ಇದೆ. ಇದೆಲ್ಲದನ್ನ ಇವಾಗ ಹಿಡಿದು ಬೇರೆ ಟ್ಯಾಂಕಿಗೆ ಶಿಫ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರಬಹುದು, ಈ ಒಂದು ಕಂಟೈನರ್ ನಲ್ಲಿ ಎಲ್ಲಾ ಕ್ರೇಫಿಶ್ ಬೇಬೀಸ್ ನ ಹಿಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಆಲ್ರೆಡಿ ಫೈಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಒಂದು ಬೇಬಿ ಕ್ರೇಫಿಶಸ್ ನಾವು ಈ ಟ್ಯಾಂಕ್ ಅಲ್ಲಿ ಬಿಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರಬಹುದು ಗಪ್ಪೀಸ್ ಎಲ್ಲ ಇದೆ ಇದರಲ್ಲಿ. ಹಾಗೆ ಇಲ್ಲಿ ಮೊನ್ನೆ ತರಿಸಿದ ವೈಟ್ ಕಲರ್ ಕ್ರೇಫಿಶ್ ಇದೆ. ಸೊ ಓಡಾಯ್ತು ಕ್ಯಾಮ್ರಾ ನೋಡಕ್ಕೂ. ಮೊದ್ಲಿಗೆ ಒಂದ್ ಸ್ವಲ್ಪ ಇದನ್ನ ಲೈಟ್ ಆಗಿ ಕ್ಲೀನ್ ಮಾಡ್ಕೊಂತೀನಿ, ಕೆಳಗಿರೋ ಗಲೀಜನ್ನೆಲ್ಲ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು 2-3 ಸ್ನೈಲ್ಸ್ ಇದೆ, ಇದನ್ನ ಕೂಡ ತಕ್ಕೊಂತೀನಿ. ಯಾಕಂದ್ರೆ ಸ್ನೈಲ್ಸ್ ಗೆ ಈ ಕ್ರೇಫಿಶ್ ಗಳು ಅಟ್ಯಾಕ್ ಮಾಡುತ್ತೆ, ಆದ್ರಿಂದ ಇದರಲ್ಲಿ ಸ್ನೇಲ್ಸ್ ನೆಲ್ಲ ರಿಮೂವ್ ಮಾಡಿ ಟ್ಯಾಂಕಿಗೆ ಒಂದ್ ಸ್ವಲ್ಪ ಹೈಡಿಂಗ್ ಸ್ಪಾಟ್ ನಲ್ಲಿ ಆಡ್ ಮಾಡಿದೀನಿ. ಕ್ರೇಫಿಶ್ ಗಳಿಗೆ ಹೈಡಿಂಗ್ ಸ್ಪಾಟ್ ಬೇಕು, ಆದ್ರಿಂದ ಇವಾಗ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿರೋ ಕ್ರೇಫಿಶ್ ನ ಟೆಂಪರೇಚರ್ ಅಲ್ಲಿ ಸೆಟ್ ಆಗ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಈ ತರ ವಾಟರ್ ಅಲ್ಲಿ ಬಿಟ್ಟಿರೋಣ. ಅದಾದ್ರ ಮೇಲೆ ರಿಲೀಸ್ ಮಾಡಿದ್ರೆ ಆಯ್ತು. ಇಲ್ಲಿ ನೋಡ್ತಾ ಇರಬಹುದು, ಇದರಲ್ಲಿ ಸ್ನೇಲ್ಸ್ ನ ನಮ್ದು ಔಟ್ಡೋರ್ ಪಾಂಡಿ ಹಾಕಿದ್ದೀನಿ. ಹಾಗೆ ಕ್ರೇಫಿಶ್ ಎಲ್ಲ ಈಗ ಟೆಂಪರೇಚರ್ ಎಲ್ಲ ಸೆಟ್ ಆಗಿದೆ, ಇವಾಗ ರಿಲೀಸ್ ಮಾಡೋಣ. ನಮ್ದು ಕ್ರೇಫಿಶ್ ನ ಈಗ ಬಿಗ್ಗರ್ ಟ್ಯಾಂಕಿಗೆ ಶಿಫ್ಟ್ ಮಾಡಿದೀನಿ. ಇನ್ನು ಗ್ರೋತ್ ಎಲ್ಲ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ಇನ್ ಮುಂದೆ ಇದ್ರದ್ದು ಏನೇ ಗ್ರೋತ್ ಅಪ್ಡೇಟ್ ಇದ್ರು ನಿಮ್ಗೆ ಅಪ್ಡೇಟ್ ಮೂಲಕ ತಿಳಿಸ್ತಾ ಇರ್ತೀನಿ. ವಿಡಿಯೋಸ್ ಎಲ್ಲ ಮಿಸ್ ಮಾಡಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ್ಲೇ. ಈಗ ನೋಡ್ತಾ ಇರೋದು ನಮ್ಮ ಮಾನ್ಸ್ಟರ್ ಫಿಶ್ ಟ್ಯಾಂಕು. ಇದೆಲ್ಲರಿಗೂ ಗೊತ್ತಿರುತ್ತೆ. ಇದ್ರಲ್ಲಿ ಸುಮಾರು ಫಿಶಸ್ ಇತ್ತು, ಬಟ್ ಇದರಲ್ಲಿ ಇವಾಗ ಸ್ವಲ್ಪ ಫಿಶಸ್ ಗಳು ಮಾತ್ರ ಇದೆ. ಯಾಕಂದ್ರೆ ನಮ್ ಕ್ಯಾಟ್ ಫಿಶ್ ಗಳು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಹಾಗೆ ಇದರಲ್ಲಿ ಬೇರೆ ಫಿಶಸ್ ಗೆಲ್ಲ ಅಟ್ಯಾಕ್ ಮಾಡಿ ಆಲ್ಮೋಸ್ಟ್ ಫಿನಿಶ್ ಮಾಡ್ಬಿಟ್ಟಿದೆ. ಈ ಟ್ಯಾಂಕ್ ಅಲ್ಲಿ ಒಂದು ಮೇನ್ ಅಪ್ಡೇಟ್ ಅಂದ್ರೆ ಇದ್ರಲ್ಲೊಂದು ಸ್ನೇಕ್ ಹೆಡ್ ಇತ್ತು, ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಇದ್ದಿದ್ದು. ಅದು ಒಂದಿನ ಕ್ಲೀನ್ ಮಾಡ್ತಾ ಬರೀ ಹೆಡ್ ಮಾತ್ರ ಸಿಕ್ತು, ಅದ್ರದ್ದು ಬಾಡಿನೇ ಸಿಗ್ಲಿಲ್ಲ. ಸ್ನೇಕ್ ಹೆಡ್ ಇದ್ದಿದ್ಕೆ ಬರೀ ಹೆಡ್ ಮಾತ್ರ ಉಳಿಸಿತ್ತು. ಫಿಶಸ್ ಗಳು ನೋಡ್ತಾ ಇರ್ಬೋದು, ಈ ರೀತಿ ತಲೆ ಬುರುಡೆ ಮಾತ್ರ ಸಿಕ್ಕಿತ್ತು ಈ ಫಿಶ್ ಇಂದು. ಅದಾದ್ರ ಮೇಲೆ ಬೇರೆ ಯಾವ ಫಿಶ್ ನ ಅದಕ್ಕೆ ಬಿಡ್ಲಿಲ್ಲ, ಯಾಕಂದ್ರೆ ಕ್ಯಾಟ್ ಫಿಶ್ ಗಳು ಅಟ್ಯಾಕ್ ಮಾಡೋದು ಜಾಸ್ತಿ ಆಯ್ತು. ಹಾಗೆ ಪಾಕೋ ಫಿಶಸ್ ಗೆಲ್ಲ ಅಟ್ಯಾಕ್ ಮಾಡಿದ್ ನೀವು ನೋಡಿರ್ಬೋದು, ಅದ್ರದ್ದು ವಿಡಿಯೋಸ್ ಎಲ್ಲ ಹಾಕಿದ್ದೆ. ಇವಾಗ ಸದ್ಯಕ್ಕೆ ಇದಕ್ಕೆ ಯಾವ್ದು ಫಿಶಸ್ ಬಿಡ್ಲಿಲ್ಲ ನಾನು. ಬಟ್ 2026 ಬರ್ತಾ ಇದೆ, ಇನ್ ಮುಂದೆ ಆದ್ರೂ ಸ್ವಲ್ಪ ಏನಾದ್ರು ಚೇಂಜಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದೀನಿ. ಸೊ ನೋಡೋಣ, ಏನೇ ಅಪ್ಡೇಟ್ ಆದ್ರೂ ಎಲ್ಲದೂ ನಿಮ್ ಮುಂದೆ ಕೊಡ್ತೀನಿ. ಮತ್ತೆ ಗಾಯ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮನೆ ಕೋಯಿ ಫಿಶಸ್ ಡೆತ್ ಆಗಿದೆ. ಇಲ್ಲೇ ನೋಡ್ತಾ ಇದ್ರಲ್ಲ ಕೋಯಿ ಫಿಶ್, ಇದನ್ನ ನಾನು ತಂದು 3 ರಿಂದ 4 ವರ್ಷ ಆಗಿತ್ತು. ಚೆನ್ನಾಗಿ ಗ್ರೋತ್ ಕೂಡ ಆಗಿತ್ತು. ನಮ್ಮನೆ ಮೈನ್ ಟ್ಯಾಂಕ್ ಅಲ್ಲಿ ಇದು ಚೆನ್ನಾಗಿ ಓಡಾಡ್ಕೊಂಡು ಚೆನ್ನಾಗಿ ಗ್ರೋತ್ ಆಗಿತ್ತು. ಬಟ್ ರೀಸೆಂಟ್ ಆಗಿ ಒಂದು ವಿಡಿಯೋ ಹಾಕಿದೆ, ನಮ್ದು ಮೈನ್ ಫಿಶ್ ಟ್ಯಾಂಕ್ ನ ತೋರಿಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಬೇರೆ ಫಿಶಸ್ ನ ತಂದು ಬಿಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಸುಮಾರು ಜನ ನೋಡಿರ್ತೀರಾ. ಅದಾದ್ರ ಮೇಲೆ 1 ವಾರ ಆಗಿತ್ತೇನೋ ಅಷ್ಟೊತ್ತಿಗೆ ಈ ಕೋಯಿ ಫಿಶ್ ಡೆತ್ ಆಯ್ತು. ಆ ವಿಡಿಯೋ ಹಾಕಿ 1 ವಾರ ಅಷ್ಟೊತ್ತಿಗೆ ನಮ್ ಕೋಯಿ ಫಿಶ್ ಡೆತ್ ಆಯ್ತು. ರೀಸನ್ ಗೊತ್ತಾಗಿಲ್ಲ, ಸಡನ್ ಆಗಿ ಡೆತ್ ಆಯ್ತು. ಇನ್ನೊಂದ್ ಕೋಯಿ ಫಿಶ್ ಚೆನ್ನಾಗಿದೆ, ಏನಾಗಿಲ್ಲ ಅದಕ್ಕೆ. ಬಟ್ ಆ ವಿಡಿಯೋ ಹಾಕಿದ್ರ ಮೇಲೆ ನನ್ಗೆ ಅನಿಸ್ತು, ಈ ನಜರ್ ಕಣ್ಣಾಗೋದು ದೃಷ್ಟಿ ಏನಂತಾರಲ್ಲ, ಅದೆಲ್ಲ ಸತ್ಯ ಅಂತ ಹೇಳಿ ನಂಗೆ ಅವಾಗ್ಲಿಂದ ಅನ್ಸಕ್ ಸ್ಟಾರ್ಟ್ ಆಯ್ತು. ಮತ್ತೆ ಆ ವಿಡಿಯೋದಲ್ಲಿ ಇನ್ನೊಂದ್ 3 ಫಿಶಸ್ ನ ತಂದಿದ್ದೆ, ಕೋಯಿ ಫಿಶ್ 2 ಮತ್ತೆ ಗೋಲ್ಡ್ ಫಿಶ್. ಅದ್ರಲ್ಲಿ ಒಂದ್ ಕೋಯಿ ಫಿಶ್ ಏನಾಯ್ತು ಅಂತ ಹೇಳಿ ಗೊತ್ತಾಗಿಲ್ಲ. ಸೊ ಮಿಸ್ಸಿಂಗ್ ಆಯ್ತು ಆ ಟ್ಯಾಂಕ್ ಇಂದ. ಐ ಥಿಂಕ್ ಅದು ಜಂಪ್ ಮಾಡ್ತು ಅನ್ಕೊಂತೀನಿ ಆ ಟ್ಯಾಂಕ್ ಅಲ್ಲಿ. ಮತ್ತೆ ಇನ್ನೊಂದು ಗೋಲ್ಡ್ ಫಿಶ್ ನ ಸೊ ಈ ಪೋಲಾರ್ ಪ್ಯಾರೆಟ್ ಗಳು ಹೆವಿ ಅಂದ್ರೆ ಹೆವಿಯಾಗಿ ಡ್ಯಾಮೇಜ್ ಮಾಡಿತ್ತು. ಅದನ್ನ ನನ್ಗೆ ಉಳಿಸ್ಕೊಳಕ್ ಆಗಿಲ್ಲ. ಈ ಪೋಲಾರ್ ಪ್ಯಾರೆಟ್ ಬ್ರೀಡಿಂಗ್ ಆಗಿ ತುಂಬಾ ಅಗ್ರೆಸಿವ್ ಆಗಿತ್ತು. ಸೊ ಅವಾಗ ಫಿಶಸ್ ಗೆಲ್ಲ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿತ್ತು. ಅವಾಗ ಈ ಫಿಶ್ ಗೆ ಅಟ್ಯಾಕ್ ಮಾಡಿ ಸೊ ಇದು ಕೂಡ ಡೆತ್ ಆಯ್ತು. ಇದಿಷ್ಟು ಈ ಕೋಯಿ ಫಿಶಸ್ ರಿಲೇಟೆಡ್ ಆಗಿದ ಅಪ್ಡೇಟ್ ಗಳು. ಸೊ ಎಲ್ಲ ಸ್ವಲ್ಪ ಬ್ಯಾಡ್ ನ್ಯೂಸ್ ಆಗಿದೆ. ಇವಾಗ ನೋಡ್ತಾ ಇರೋದು ಬ್ಲೂ ಡೈಮಂಡ್ ಗಪ್ಪೀಸು. ಇದು ಈ ಸರಿ ಸುಮಾರು ಪೇರ್ಸ್ ಅವೈಲೇಬಲ್ ಇರ್ಬೋದು. ಸೊ ನೋಡ್ತಾ ಇರ್ಬೋದು, ಸುಮಾರು ಇದೆ ಈ ಫೀಚರ್ಸ್ ಗಳು. ಇದು ಇವಾಗ ಸಿಮೆಡಲ್ ಸ್ಟೇಜ್ ದಲ್ಲಿದೆ. ಇನ್ನೊಂದ್ ಮಂತ್ ಹಂಗೆ ಇದು ಸೇಲ್ ಗೆಲ್ಲ ರೆಡಿ ಆಗುತ್ತೆ. ಇದು ಅಷ್ಟೇ ಅಲ್ಲ, ಇದ್ರ ಜೊತೆ ಇನ್ನೊಂದ್ ಬ್ಯಾಚ್ ಇದೆ. ಸೊ ತೋರಿಸ್ತೀನಿ ಅದನ್ನು. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಅಷ್ಟೇ ಈ ಬ್ಲೂ ಡೈಮಂಡ್ ಗಪ್ಪೀಸ್ ಇಂದೆ ಮರಿಗಳು. ಇದೆಲ್ಲ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಗ್ರೋತ್ ವಿಡಿಯೋ ಮಾಡ್ಬೇಕಂತ ಹೇಳಿ ಸುಮಾರು ಜನ ಕೇಳ್ತಾನೆ ಇದ್ದೀರಾ. ಸೊ ಅದ್ರದ್ದೊಂದು ವಿಡಿಯೋ ಮಾಡಕ್ಕೆ ಟ್ರೈ ಮಾಡ್ತೀನಿ ಸದ್ಯದಲ್ಲೇ. ಇವಾಗ ನೋಡ್ತಾ ಇರೋದು ಡೆಲ್ಟಾ ಪಿಂಕು ಗಪ್ಪೀಸು. ಇದು ಸುಮಾರು ಟೈಮ್ ಆಗಿತ್ತು ಸ್ಟಾಕ್ ಅಲ್ಲಿ ಇಲ್ದೆ. ಇವಾಗ ನೋಡ್ತಾ ಇರ್ಬೋದು, ಇದು ಕೂಡ ಸಿಮೆಡಲ್ ಸ್ಟೇಜ್ ಅಲ್ಲಿ ಇದೆ. ಇದು ಇವಾಗ ಸೇಲ್ ಮಾಡ್ಬೋದು, ಬಟ್ ಟೈಲ್ ಎಲ್ಲ ಇನ್ನೂ ಚೆನ್ನಾಗಿ ಗ್ರೋತ್ ಆಗ್ಲಿ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು, ಮೊನ್ನೆಷ್ಟೇ ತರಿಸಿರೋದು ವೈಟ್ ಕಲರ್ ಕ್ರೇ ಫಿಶ್ ಇದೆ.
ಇದು ಕೂಡ ಅಷ್ಟೇ ಲೈಟ್ ಆಗಿ ಅಡಲ್ಟ್ ಆಗ್ತಾ ಬಂದಿದೆ. ಇನ್ನು ಬ್ರೀಡಿಂಗ್ ಎಲ್ಲ ಆದ್ರೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಯಾವ್ದೇ ಫೀಚರ್ಸ್ ರಿಲೇಟೆಡ್ ಸೇಲ್ಸ್ ಎಲ್ಲ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ಅದಕ್ಕೂ ಫಾಲೋ ಮಾಡ್ಕೊಂಡಿರಿ. ಮತ್ತೆ ಇದು ಜೀಬ್ರಾ ಡ್ಯಾನಿಯಲ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಇದನ್ನ ಸೇಲ್ ಮಾಡೋಣ ಅಂತ ಹೇಳಿ ಅನ್ಕೊಂಡು ಸ್ಟೋರಿ ಎಲ್ಲ ಹಾಕಿದ್ದೆ ಸೇಲ್ ಮಾಡ್ತೀನಿ ಅಂತ, ಬಟ್ ಅದಾದ್ರ ಮೇಲೆ ಬೇಡ ಅನ್ಸ್ತು. ಸೊ ಅದರಿಂದ ಹಾಗೆ ಇಟ್ಕೊಂಡಿದ್ದೀನಿ. ಇದ್ರದ್ದು ಆಕ್ಚುಲಿ ಬ್ರೀಡಿಂಗ್ ವಿಡಿಯೋ ಎಲ್ಲ ಪಾರ್ಟ್ 1 ಮಾಡಿದೀನಿ, ಪಾರ್ಟ್ 2 ಮಾಡಕ್ ಅಂತ ಹೇಳಿ ಇದನ್ನ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸೇಲ್ ಮಾಡಲ್ಲ. ವಿಡಿಯೋಸ್ ಎಲ್ಲ ಬರುತ್ತೆ ಬ್ರೀಡಿಂಗ್ ಇಂದು, ಬಟ್ ಇವಾಗ ಟೈಮ್ ಮತ್ತೆ ಟ್ಯಾಂಕ್ ಎಲ್ಲ ತುಂಬಾ ಶಾರ್ಟೇಜ್ ಇದೆ. ಆದ್ರಿಂದ ಯಾವ್ದು ಮಾಡಕ್ ಆಗ್ತಾ ಇಲ್ಲ. ನಾನೇನೊಂದು ಬ್ರೀಡಿಂಗ್ ಮಾಡಿದ್ರೆ ಜಾಸ್ತಿ ಅದಕ್ಕೆ ಟೈಮ್ ಕೊಡ್ಬೇಕು, ಮರಿ ಎಲ್ಲ ಗ್ರೋತ್ ಮಾಡೋದಕ್ಕೆ. ಸೊ ಆದ್ರಿಂದ ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲದ್ರದ್ದು ಬ್ರೀಡಿಂಗ್ ಮಾಡ್ತೀನಿ. ಬೆಟಾ ಫಿಶ್ ಅಂತೂ ಇವಾಗ ಸದ್ಯದಲ್ಲೇ ಬ್ರೀಡಿಂಗ್ ಮಾಡ್ಬೇಕು. ಸೊ ವಿಡಿಯೋಸ್ ಎಲ್ಲ ಮಾಡ್ಬೇಕಲ್ಲ, ಆದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ಕೊಂಡು ಬ್ರೀಡಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ. ಇದ್ರಲ್ಲಿ ಒಂದ್ ಸ್ವಲ್ಪ ಅಪ್ಡೇಟ್ಸ್ ಗಳಿತ್ತು, ಎಲ್ಲದನ್ನು ನಿಮ್ ಮುಂದೆ ಕೊಟ್ಟಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿರ್ಬೋದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡ್ಬೋದು. ಏನೇ ಡೌಟ್ಸ್ ಇರೋ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇನ್ ಮುಂದೆ ಇದೇ ತರ ರೆಗ್ಯುಲರ್ ಆಗಿ ಲಾಂಗ್ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಇದೇ ತರ ಹೆಚ್ಚಿನ ಪೆಟ್ಸ್ ಮತ್ತು ಫಿಶರ್ಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದಲ್ಲಿ ನೋಡ್ಬೇಕಂದ್ರೆ ನಮ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರಿ.